ಸೊ ಈವ್ನಿಂಗ್ ಆಗ್ತಾ ಇದೆ. ಈವ್ನಿಂಗ್ ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ಲ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಮಧ್ಯಾಹ್ನ ಸ್ವಿಮ್ಮಿಂಗಿಗೆ ಬಂದಿದ್ದ ಅದ್ವಿನ್. ಸೊ ಮಳೆ ಬರ್ತಾ ಇದೆ, ಆದರೂ ಕೂಡ ಅವನು ಸ್ವಿಮ್ಮಿಂಗ್ ಮಾಡೋದು ಬಿಡೋದಿಲ್ಲ. ಯಾಕಂದರೆ ಸ್ಯಾಟರ್ಡೆ ಸಂಡೇ ಇವತ್ತು. ಸ್ಯಾಟರ್ಡೆ ಸಂಡೇ ಹಾಗೆಯೇ ಮಿಸ್ ಮಾಡಿದೆ ಸ್ವಿಮ್ಮಿಂಗ್ ಹೋಗ್ತಾನೆ. ಸೊ ಹಾಗೆ ಸ್ಕೂಲಲ್ಲಿ ಯಾವ ರೀತಿ ಸ್ವಿಮ್ಮಿಂಗ್ ಎಲ್ಲ ಹೇಳ್ಕೊಟ್ಟಿದ್ರು ಅದನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾನೆ. ಸೊ ಹಾಗೆ ಯಾರೇ ಬರಲಿ ಇರಲಿ, ಮಳೆ ಬರಲಿ ಏನೇ ಬರಲಿ, ಸ್ಯಾಟರ್ಡೆ ಸಂಡೇ ಮಿಸ್ ಮಾಡದೆ ಸ್ವಿಮ್ಮಿಂಗ್ ಹೋಗ್ತಾನೆ. ಸೊ ಹಾಗೆ ಮಳೆ ಬರ್ತಾ ಇತ್ತು, ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಈಗ ಬ್ಲ್ಯಾಕ್ ಸರಿ ಸೊ ಆಫ್ಟರ್ ನೆಕ್ಸ್ಟ್ ಡೇ ನಾನು ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆರ್ನಾಗೆ ಸ್ಕೂಲ್ ರಜೆ ಇತ್ತು. ಸೊ ಹಾಗೆ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಯಾಕಂದರೆ ನಮಗೆ ಒಂದೆರಡು ಗಾಡಿ ಬೇಕಿತ್ತು ಬಿಸ್ನೆಸ್ಗೆ. ಸೊ ಹಾಗೆ 2 ಗಾಡಿನ ಪರ್ಚೇಸ್ ಮಾಡಿದರು. ಅದರ ಪೂಜೆ ಇತ್ತು. ಸೊ ನಮ್ಮ ಬರ್ಡೇ ದಿನ ನನಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ಇವತ್ತು ಪೂಜೆ ಇದೆ ಅಂತ ಹೇಳಿ ನಾನು ಆರ್ನ ಆಟೋ ಮಾಡಿಕೊಂಡು ಇವಾಗ ಅಲ್ಲಿಗೆ ಹೋಗ್ತಾ ಇದ್ವಿ. ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ. ಸೊ ಹಾಗಾಗಿ ನಾನು ಆರ್ನ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮಳೆ ಇರೋದ್ರಿಂದ ಬೈಕನ್ನು ತೆಗೆದುಕೊಂಡು ಹೋಗಿರಲಿಲ್ಲ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ, ಹಾಗೆ ಬರ್ಡೇ ದಿನ ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಸೊ ಇವತ್ತು ಕೂಡ ಅಲ್ಲಿಗೆ ಹೋಗ್ತಾ ಇದ್ವಿ. ಇವತ್ತು ಟ್ಯೂಸ್ಡೇ ಆಗಿತ್ತು. ಸೊ ಆಲ್ರೆಡಿ ಇರೋದನ್ನು ಒಂದು ಹಾಳಾಗಿತ್ತು, ಅದನ್ನು ರಿಟರ್ನ್ ಮಾಡಿಬಿಟ್ಟು ಎಲೆಕ್ಟ್ರಿಕ್ ಗಾಡಿ ತೆಗೆದುಕೊಂಡಿದ್ರು. ಜೊತೆಗೆ ಇನ್ನೊಂದು CNG ಗ್ಯಾಸ್ ಕೂಡ ಇರುವಂತಹ ಗಾಡಿನ ತೆಗೆದುಕೊಂಡಿದ್ರು. ಇದು ಬಂದು ದೇವಸ್ಥಾನ. ನಾನು ಅರ್ನ ಸ್ವಲ್ಪ ಬೇಗ ಹೋಗಿದ್ವಿ. ಸೊ ಹಾಗಾಗಿ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ. ಸೊ ಹಾಗೆ ಅಲ್ಲೊಂದು ನಾಯಿ ಇತ್ತು. ಸೊ ಎಷ್ಟು ಕ್ಯೂಟಾಗಿತ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾಯಿ ಅಂದರೆ ನನಗೆ ತುಂಬ ಇಷ್ಟ. ಸೊ ಆ ನಾಯಿ ಈ ದೇವಸ್ಥಾನಕ್ಕೆ ಗಾಡಿ ಪೂಜೆಗೆಲ್ಲ ಬರ್ತಾರಲ್ಲ, ಅವರು ಬರಬೇಕಾದ್ರೆ ಸ್ವೀಟನ್ನು ತೆಗೆದುಕೊಂಡು ಬರ್ತಾರೆ. ಸೊ ಅದು ರೋಟಿ ಏನು ತಿನ್ನೋದಿಲ್ಲ, ಸ್ವೀಟ್ ಅಂದರೆ ಅದಕ್ಕೆ ತುಂಬಾ ಇಷ್ಟ ಅಂದರೆ. ಸೊ ಅದು ವೆಯ್ಟ್ ಮಾಡ್ತಾನೆ ಇರುತ್ತೆ, ಯಾರ್ಯಾರು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಅವ್ರು ಬಂದಾಗ ಸ್ವೀಟ್ ಕೊಡ್ತಾರೆ ಅಂತ ಹೇಳಿ. ಸೊ ಹಾಗೆ ಅದ್ರ ಜೊತೆ ಮಾತಾಡಿಕೊಂಡು ತುಂಬಾ ಎಂಜಾಯ್ ಮಾಡಿದ್ದಾಯಿತು. ಬಂದದ ಎಂತ ಬೇಕಾ? ಸ್ವೀಟ್ ಬೇಕಾ ನಿನಗೆ? ಸ್ವೀಟ್ ಬೇಕಾ? ಆಮೇಲೆ ಕೊಡುವ. ಆಮೇಲೆ ಕೊಡುವ. ಅಲ್ಲಿದೆ ಇಲ್ಲಿಲ್ಲ. ನೋಡಲಿ, ನಮಸ್ಕಾರ ಮಾಡ್ತಿದ್ದು ನೋಡು. ಇಲ್ಲೇ ಕೂತ್ಕೋ. ಓಕೆ, ಇಲ್ಲೇ ಕೂತ್ಕೋ. ಪಾಪದ್ದಿದ ಅವನಿಗೆ ಸ್ವೀಟ್ ಬೇಕಂತೆ. ಅಲ್ಲ ಆಡುಕ್ ಬಾ ಅಂತಿತ್ತು ನಾವು. ನಿದ್ರಿ ಹೊತ್ತಂತ ನೀರು ಬೇಡ ಅಂತ, ಅದಕ್ಕೆ ಸ್ವೀಟ್ ಬೇಕಂತ ಅಲ್ಲಿ. ಸ್ವೀಟ್ ಬೇಕಾ ನಿನಗೆ? ಬಾ ಟಾಮಿ, ಸ್ವೀಟ್ ತಿನ್ಬೇಡ, ಕಾಯ್ತಾರ ಆಯ್ತಾ? ಕಾಯ್ತಾರ. कैश ना डायरेक्ट ಸ್ವಲ್ಪ ನಿಂತ್ಕೋ.
ಏ ಸುಮ್ಮನಿರ ಏ ಕಾಲು ನೋಯ್ತಕ್ಕೆ ಇಲ್ಲ ಸರಿ ಬಿಡಿ. ವಾ ಸೂಪರ್. ಅಲ್ಲಿ ನೋಡಿ ಫಸ್ಟ್ ದರ್ಶನ. ಕೊಡಿ ಇಲ್ಲ ನೋಡಿ, ನನ್ನ ಹತ್ರ ಇದೆ ಪ್ಯಾಕೆಟ್. ಏಯ್ ಪ್ಯಾಕೆಟ್ ನನ್ನ ಹತ್ರ ಇದೆ ನೋಡಿಲಿ. ಅನಿಷ ಫೋಟೋ ಹಾಂ ಸೀರೆ ಕೈಕೊಂಡ. ಆನ ಸೈಡ್ ಬಾ ನೋಡಿ, ಎಷ್ಟು ಕೈ ಟಚ್ಚೇ ಮಾಡಲ್ಲ, ಹಾಗೆ ತಿನ್ನತ್ತ. ಸೊ ಇದು ಬಂದು ಪುಣೆಯಲ್ಲಿರುವಂತಹ ಭಾಗ್ಯವಂತಿ ದೇವಿ. ಸೊ ಇವಾಗ ಫೈನಲಿ ಪೂಜೆ ಎಲ್ಲ ಆಯಿತು, ಇವಾಗ ಮನೆಗೆ ಹೊರಡ್ತೀವಿ. ಬಾಬಾ ಇಲ್ವಾ ಗಾಡಿಯಲ್ಲಿ ಬರ್ತಿಲ್ಲ. ಇಷ್ಟು ಚೆನ್ನಾಗತ್ತಲ್ಲ ಇದು ಫ್ರಂಟ್. ಎಲ್ಲ ಗಾಡಿ ಐತಿ, ಇದೊಂದು ಬಾಕಿ ಯಾವ್ದ ಸೇಮ್ ಅಲ್ಲ, ಇದೇ ತರ ಗಾಡಿ ಅಲ್ಲ ಅದು, ಮಹೇಂದ್ರ ಅಲ್ದ ಅಂತೂ. ಒಂದು ವಿಡಿಯೋ ಹೆಂಗಿತ್ತು ಫುಲ್ಲೇ. ಆಫ್ಟರ್ ನೆಕ್ಸ್ಟ್ ಡೇ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಗಾರ್ಡನಿಗೋಸ್ಕರ ಕೆಲವೊಂದು ಫಾಟ್ ಬೇಕಿತ್ತು, ಹಾಗೆ ಗಾರ್ಡನ್ ಇಡ್ಲಿಕ್ಕೋಸ್ಕರ ಕೆಲವೊಂದು ಸ್ಟ್ಯಾಂಡ್ ಕೂಡ ಬೇಕಿತ್ತು. ಸೊ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ, ಬಟ್ ಇಷ್ಟ ಆಯಿತು, ತೆಗೆದುಕೊಂಡು ಬಂದೆ. ಇನ್ನು ಮನೆಗೊಂದು ಇಂಡೋರ್ ಪ್ಲ್ಯಾಂಟ್ ಕೂಡ ತೆಗೆದುಕೊಂಡು ಬಂದಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದು ಒಂದು ರಬ್ಬರ್ ಪ್ಲ್ಯಾಂಟು, ಸ್ವಲ್ಪ ದೊಡ್ಡದಾಗುತ್ತೆ ಸೂರ್ಯನ ಬಿಸಿಲು ಬಿದ್ದರೆ ಮಾತ್ರ. ಸೊ ಹಾಗಾಗಿ ಇಂಡೋರಲ್ಲಿ ಇಟ್ಟಿರೋದು. ಇನ್ನು ಬಾಲ್ಕನಿ ಸ್ವಲ್ಪ ಡೆಕೋರ್ ಮಾಡೋಣ, ಜಾಸ್ತಿ ಏನಿಲ್ಲ, ಯಾಕಂದರೆ ಇವಾಗ ನಾನು ಪ್ಲ್ಯಾಂಟ್ ಎಲ್ಲ ಇಟ್ಟಿದ್ನಲ್ವ, ಅಲ್ಲಿ ಕೆಳಗಡೆ ತುಂಬಾ ಗಲೀಜಾಗಿ ಕಾಣಿಸ್ತಾ ಇತ್ತು, ಜೊತೆಗೆ ಕ್ಲೀನ್ ಮಾಡಲಿಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ಸೊ ಹಾಗಾಗಿ ಸ್ಟ್ಯಾಂಡನ್ನು ತರಿಸ್ಕೊಂಡಿದ್ದೆ, ಅದನ್ನು ಇಟ್ಟು ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಈ ರೀತಿಯಾಗಿ ಇಟ್ಟಿದ್ದೀನಿ. ಜೊತೆಗೆ ಒಂದು ದೊಡ್ಡ ಫೋಟೋನ ತೆಗೆದುಕೊಂಡು ಬಂದಿದ್ದೆ. ಇದು ಯಾಕೆ ಅಂತ ಹೇಳ್ತೀನಿ ಇವಾಗ. ಸೊ ಒಳಗಡೆ 1 ವರ್ಷ ಆಗ್ತಾ ಬಂತು, ಜುಲೈ 13ಗೆ 1 ಇಯರ್ ಆಗುತ್ತೆ ನಮ್ಮ ಮನೆ ಒಕ್ಕಲು ಆಗಿ, ಗೃಹ ಪ್ರವೇಶ ಆಗಿ. ಸೊ ಇವಾಗ ಅಲ್ಲಿ ನಾವು ಮನೆ ಹೋಗಲಿಕ್ಕೆ ಒಂದು ಕಾಯಿಯನ್ನು ಕೊಟ್ಟಿರ್ತಾರೆ. ಸೊ ಅದನ್ನು ನಾನು ದೇವರ ಮುಂದೆ ಇಟ್ಟು ಪೂಜೆ ಮಾಡ್ತಾ ಇದ್ದೆ. ಸೊ ಇವಾಗ ನೋಡ್ಬೋದಿಲ್ಲಿ ಇಷ್ಟು ದೊಡ್ಡದಾಗಿದೆ. ಸೊ ಅದು ಸುಳಿ ದೊಡ್ಡದಾಗೋದಕ್ಕಿಂತ ಬೇರು ತುಂಬಾ ದೊಡ್ಡದಾಗ್ತಾ ಬಂತು. ಸೊ ಹಾಗಾಗಿ ನಾನು ಅದನ್ನು ಫಾಟಲ್ಲಿ ಹಾಕೋಣ ಅಂತ ಹೇಳಿ, ಯಾಕಂದರೆ 1-2 ವರ್ಷ ಪಾಟಲ್ಲಿ ಇದ್ದರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ನಂತರ ಅದನ್ನು ಎಲ್ಲಾದರೂ ನಡ್ಬೋದು ಅಂತ ಹೇಳಿ. ಸೊ ಹಾಗಾಗಿ ಈ ದೊಡ್ಡ ಫಾಟನ್ನು ತೆಗೆದುಕೊಂಡು ಬಂದಿದ್ದೆ. ನೋಡಬೇಕು ಇದರಲ್ಲಿ ಹೇಗೆ ಗ್ರೋತ್ ಆಗುತ್ತೆ ಅಂತ ಹೇಳಿ. 1 ಇಯರ್ ಆಯ್ತಲ್ವ. ಸೊ ಹಾಗೆ ಇವತ್ತು ಗುರುವಾರ ಆಗಿತ್ತು, ಪೂಜೆ ಕೂಡ ಮಾಡಿದ್ದೆ. ಪೂಜೆ ಮಾಡಿ ಎಲ್ಲ ಆದಮೇಲೆ ಇವಾಗ ಇದನ್ನು ಪಾಟ್ಗೆ ಹಾಕ್ತಾ ಇದ್ದೀನಿ. ಫೈನಲಿ ಇದನ್ನು ಫಾಟ್ಗೂ ಕೂಡ ಹಾಕಿದ್ದಾಯಿತು. ಸೊ ಹಾಗೆ ಬಾಲ್ಕನಿ ಕೂಡ ಕ್ಲೀನ್ ಮಾಡಿದ್ದಾಯಿತು. ಜಾಸ್ತಿ ಫಾಟನ್ನು ನಾನು ಇಟ್ಕೊಂಡಿಲ್ಲ, ಯಾಕಂದರೆ ಚಿಕ್ಕ ಬಾಲ್ಕನಿ ಇದು. ದೊಡ್ಡ ಬಾಲ್ಕನಿ ಆಗಿದ್ದರೆ ತುಂಬ ಚೆನ್ನಾಗಿ ಗಾರ್ಡನಿಂಗ್ ಮಾಡ್ಬೋದಿತ್ತು. ಚಿಕ್ಕ ಬಾಲ್ಕನಿಯಲ್ಲಿ ಎಷ್ಟೊಂದು ನನಗೆ ಬೇಕಾಗಿರುವಂಥ ಪ್ಲ್ಯಾಂಟನ್ನು ಮಾತ್ರ ಇಟ್ಟಿದ್ದೆ. ಜೊತೆಗೆ ತುಳಸಿ ಗಿಡಕ್ಕೂ ಕೂಡ ಒಂದು ಸ್ಟ್ಯಾಂಡ್ ತಂದಿದ್ದೆ. ಸೊ ಇದಾಗಿತ್ತು ಗಾರ್ಡನ್.
ಇನ್ನು 6ನೇ ಸ್ಕೂಲಲ್ಲಿ ಫಂಕ್ಷನ್ ಇತ್ತು. ಸೊ ಹಾಗಾಗಿ ಸಾರಿ ಉಟ್ಕೊಂಡು ಬರ್ಲಿಕ್ಕೆ ಹೇಳಿದರು. ಸೊ ಅವಳ ಜೊತೆ ಒಂದು ಸಾರಿ ಡ್ರೆಸ್ ಇತ್ತು. ಸೊ ಅದನ್ನು ಉಡಿಸಿದ್ದೆ. ಅವಳಿಗೆ ಫುಲ್ ಹ್ಯಾಪಿ, ಯಾಕಂದರೆ ಕಲರ್ ಡ್ರೆಸ್ ಅಲ್ವಾ. ವೀಕ್ಲಿ 1 ಟೈಮ್ ಕೂಡ ಅವಳಿಗೆ ಕಲರ್ ಡ್ರೆಸ್ ಇಲ್ಲ. ಸೊ ಹಾಗೆ ಈ ರೀತಿ ಫಂಕ್ಷನ್ ಎಲ್ಲ ಇದ್ದಾಗ ಏನಾದರೂ ಡ್ರೆಸ್ಸನ್ನು ವೇರ್ ಮಾಡಲಿಕ್ಕೆ ಹೇಳ್ತಾರೆ. ಸೊ ಹಾಗಾಗಿ ಇವತ್ತು ಈ ಡ್ರೆಸ್ಸನ್ನು ವೇರ್ ಮಾಡಿದ್ಲು. ಫುಲ್ ಹ್ಯಾಪಿಯಲ್ಲಿ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ಲು. ಇನ್ನು ಸ್ಕೂಲಿಂದ ಕರ್ಕೊಂಡು ಬರಬೇಕಾದ್ರೆ ಅವಳಿಗೆ ಭರತನಾಟ್ಯಂ ಡ್ರೆಸ್ ಕೂಡ ಬೇಕಿತ್ತು. ಅಲ್ಲಿ ವೈಟ್ ಟಾಪ್ ಮತ್ತು ರೆಡ್ ಪ್ಯಾಂಟ್ ಆ್ಯಂಡ್ ರೆಡ್ ವೇಲ್ ಅದು 3 ಬೇಕಿತ್ತು. ಸೊ ಅವಳು ಸೈಜಲ್ಲಿ ಸಿಗಬೇಕಲ್ವ. ಸೊ ಹಾಗೆ ಒಂದು ಕಿಡ್ಸ್ ಶಾಪ್ ಇತ್ತು, ಅಲ್ಲಿಗೆ ಹೋಗಿ ಅವಳಿಗೆ ಬೇಕಾಗಿರೋ ಬಟ್ಟೆಗಳನ್ನೆಲ್ಲ ತೆಗೆದುಕೊಂಡೆ. ಮಕ್ಕಳಿಗೆ ಏನಾಗಿತ್ತು ಅಂದರೆ ಹೊಸ ಹೊಸ ಡ್ರೆಸ್ಸು ಏನಾದರೂ ಒಂದು ತಂದು ಕೊಟ್ಟಾಗ ಎಷ್ಟು ಹ್ಯಾಪಿಯಾಗಿ ಅಂತ ಹೇಳಿದರೆ ಅವಳಿಗೆ ಫುಲ್ ಹ್ಯಾಪಿ ಆ ದಿನ. ಬಾ ಗಾಳಿ ಹರಿ ಹೊತ್ತೀಗ. ಮತ್ತು ನಾನು ಹಿಡ್ಕೊಂತೀನಿ ಬೇಡ ಅಂದೆ. ಅವಳಿಗೆ ಆ ಡ್ರೆಸ್ ಎಷ್ಟು ಇಷ್ಟ ಅಂತ ಹೇಳಿದರೆ ನನಗೆ ಹಿಡ್ಕೊಳ್ಳಿಕ್ಕೂ ಕೂಡ ಕೊಡ್ತಾ ಇರಲಿಲ್ಲ. ಸೊ ಮನೆಗೆ ಬಂದು ಫಸ್ಟು ಆ ಡ್ರೆಸ್ಸನ್ನು ಹಾಕಿ ಡ್ಯಾನ್ಸ್ ಮಾಡ್ತಾಯಿದ್ಲು. ಎಷ್ಟು ಹ್ಯಾಪಿಯಾಗಿದ್ಲು ನೋಡಿ. ಹಿಂಗೆ ಕಡೆಗೆ ಟ್ಯಾಪ್ ಗಾರ್ಡನಲ್ಲಿ ಸ್ವಲ್ಪ ಹೂ ಆಗ್ತಾ ಇದೆ ನೋಡಿ. ಒಂದೊಂದು ಹೂ ಬಿಟ್ಟಾಗಲೂ ಎಷ್ಟು ಖುಷಿ ಅಲ್ವಾ. ಸೊ ಇವಾಗ ಮಳೆ ಆವಾಗವಾಗ ಬರ್ತಾನೆ ಇರುತ್ತೆ, ಗಿಡಗಳಲ್ಲಿ ಹೂಗಳು ಬಿಡ್ತಾನೆ ಇರುತ್ತೆ. ಸೊ ಮಳೆ ಬಂದಾಗ ಗಾಳಿ ಇದ್ದಾಗಂತೂ ಗಿಡಗಳು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನಿನ್ನೆ 6ನಾಗೆ ಏನಾಗಿತ್ತು ಅಂತ ಹೇಳಿದರೆ, ಈ ಸೋಫಾ ಎದುರುಗಡೆ ಟಿಪ ಇರುತ್ತಲ್ವ, ಅದರ ಸೈಡಲ್ಲಿ ತುಂಬಾ ಚೂಪಾದಂತಹ ಪ್ಲೇಸ್ ಇದೆ. ಅಲ್ಲಿ ಅವಳಿಗೆ ಕೈಗೆ ಹೊಡೆದ್ಬಿಟ್ಟು ನೋವಾಗಿತ್ತು. ಸೊ ಆವಾಗ ನನ್ನ ಫ್ರೆಂಡ್ ಹೇಳಿದ್ಲು, ಈ ರೀತಿ ಕ್ಯಾಪನ್ನು ತರಿಸು, ಏನಾಗೋದಿಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ತರಿಸಿ ಹಾಕಿದ್ದೆ. ತುಂಬ ಸೇಫ್ಟಿ ಇದೆ. ಸೊ ಹಾಗೆ ಈವ್ನಿಂಗ್ ವೆದರ್ ನೋಡಿ, ಇಲ್ಲಿ ಹೊರಗಡೆ ವೆದರ್ ನೋಡಲಿಕ್ಕೇ ತುಂಬಾ ಚೆನ್ನಾಗಿರುತ್ತೆ ಈ ಮಳೆಗಾಲದಲ್ಲಿ. ಸೊ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಹಾಗೆ ಇದು ನನ್ನ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.